ಇವತ್ತು 1081 ರೂಪಾಯಿ. ನೋಡ್ತಾ ನೋಡ್ತಾನೆ ಮಳೆ ಬರೋಕ್ಕೆ ಸ್ಟಾರ್ಟ್ ಆಗೋಯ್ತು. ಇವತ್ತು ಮೇ 1 ಅಂದರೆ ಕಾರ್ಮಿಕರ ದಿನಾಚರಣೆ. ಯಾವುದು ರೋಡಲ್ಲಂತೂ ಟ್ರಾಫಿಕ್ ಅಂತೂ ಇರಲಿಲ್ಲ. ವೆದರು ಟ್ರಾಫಿಕ್ ಇಲ್ಲ, ಎರಡು ಸಖತ್ತಾಗಿತ್ತು. ಇವತ್ತಂತೂ ಗಾಡಿ ಓಡಿಸೋಕ್ಕೆ ಸಖತ್ ಮಜವಾಗಿತ್ತು ಅಂತ ಹೇಳ್ಬೋದು. ಸೂರ್ಯದೇವ ಅಂತೂ ಮಳೆ ಆದರೂ ಬರಲಿ, ಮೋಡ ಆದರೂ ಕವಿದ್ಕೊಳ್ಳಿ, ಏನೇ ಆಗಲಿ ನಾನಂತೂ ನಿಲ್ಲಲ್ಲ ಅನ್ನೋ ಲೆಕ್ಕದಲ್ಲಿ ಸಾಯಂಕಾಲ ನೋಡ್ಬೋದು ಯಾವ ಮಟ್ಟಕ್ಕೆ ಬಿಸಿಲು ಹೊಡಿತಾ ಇದೆ ಅಂತ. ಜೊತೆಗೆ ಮಳೆನೂ ಬರ್ತಿದೆ. ಮಳೆ ಬಿಸಿಲು ಜೊತೆಗೆ ಇರೋದ್ರಿಂದಾಗಿ ಫೀಲಿಂಗ್ಸು ಡಿಫ್ರೆಂಟ್ ಆಗಿತ್ತು ಅಂತ ಹೇಳ್ಬೋದು. 600 ರೂಪಾಯಿ ಕೊಟ್ಟು ಇದೊಂದು ರೀಕನೆಕ್ಟ್ ಅಂದ್ಬಿಟ್ಟು ಒಂದು ಇಯರ್ಫೋನ್ ತೊಗೊಂಡಿದ್ದೆ. ಅದನ್ನೇ ಎಕ್ಸ್ಚೇಂಜ್ ಮಾಡ್ಸೋಣ ಅಂತ ಅಂದ್ಬಿಟ್ಟು ರಿಲಯನ್ಸಿಗೆ ಬಂದೆ. ಎಲ್ಲ ಅಂದರೆ HSR ಲೇಔಟಲ್ಲಿ. ಅವರು ಕೂಡ ಮೇಲೆ ಕೆಳಗೆ ಅಂತ ಅಲ್ಲಿಸಿದ್ರು. ಗೊತ್ತಲ್ಲ ಗುರು, ಏನಾದರೂ ಇನ್ನೊಂದ್ಸತಿ ಬರಬಾರ್ದು, ಈ ಥರ ಮಾಡ್ಕೋಬಾರ್ದು ಅಂತ ತುಂಬ ಟೈಮ್ ಕನ್ಸ್ಯೂಮ್ ಆಯಿತು. ವೆಯ್ಟ್ ಮಾಡ್ತಾ ಇದ್ದೀನಿ. ಅವ್ರು ನೋಡಿದ್ರೆ ರೆಸ್ಪಾನ್ಸ್ ಕೊಡ್ತಾ ಇರಲಿಲ್ಲ, ವೆಯ್ಟ್ ಮಾಡಿ ಅಂತಿದ್ರು. ಅದೇ ಟೈಮ್ಗೆ ಸುಮ್ಮನೆ ಟೈಮ್ ಯಾಕೆ ವೇಸ್ಟ್ ಮಾಡೋದು ಅಂತ ಅಂದ್ಬಿಟ್ಟು ಹೋಗ್ಬಿಟ್ಟು ಬೇರೆ ಮೊಬೈಲ್ಗಳಿಗೆಲ್ಲ ಚುಚ್ಚಿ ಇಡ್ತಾ ಇದ್ದೆ. ಎಲ್ಲ ಮೊಬೈಲ್ಗಳನ್ನೂ ಚುಚ್ಚಿದೆ. ಅದಾದಮೇಲೆ ನೋಡಿದೆ ಐಫೋನ್ ಎಷ್ಟಿದೆ ಅಂತ ಅಂದ್ಬಿಟ್ಟೆಲ್ಲ ನೋಡಿದ ಮೇಲೆ ಒಂದಂತೂ ಗೊತ್ತಾಯಿತು, ಆಲ್ರೆಡಿ ನನ್ನ ಹತ್ರ ಇದೆ ಅಲ್ವಾ, ಸುಮ್ಮನೆ ಯಾಕೆ ನೋಡಿ ಟೈಮ್ ವೇಸ್ಟ್ ಮಾಡೋದು ಅಂತ ಅಂದ್ಬಿಟ್ಟು ಹೀಗೆ ಒಂದು ಸ್ವಲ್ಪ ಹಳ್ಳಿಯಲ್ಲಿ ಕಣ್ಣು ಹಾರಿಸ್ಕೊಂಡು ಬಂದೆ. ಅದಾದಮೇಲೆ ರೀಫಂಡ್ ಅಂತ ಕೊಟ್ಟರು. ರೀಫಂಡ್ ಎಷ್ಟಪ್ಪ ಅಂತಂದರೆ ನೋಡ್ಬೋದು ನೀವು, 500 ರೂಪಾಯಿ. ಈಗ ಸಿಕ್ಕಾಬಿಟ್ಟು ಆ ರೀಫಂಡ್ ಅಮ್ಮನಿಗೋಸ್ಕರನೇ ಆಲ್ಮೋಸ್ಟು 1 ಅವರಷ್ಟು ಅಲ್ಲೇ ವೆಯ್ಟ್ ಮಾಡಿಸಿದ್ರು. ಆದರೆ ಏನೂ ಮಾಡೋಕ್ಕಾಗಲ್ಲ, ವೆಯ್ಟ್ ಮಾಡಲೇಬೇಕಾಗುತ್ತೆ, ನಮ್ಮ ಕೆಲಸ ನಡಿಬೇಕಲ್ವಾ. ಅದೇ ನಾವು 500-600 ರೂಪಾಯಿ ದುಡಿಬೇಕು ಅಂತ ಅಂದರೆ ಎಷ್ಟೊತ್ತಾಗುತ್ತೆ ನಿಮ್ಮೆಲ್ಲರಿಗೂ ಗೊತ್ತು. ಅದಾದಮೇಲೆ ನಾನೊಂದು ಮತ್ತು ಇನ್ನೊಂದು OnePlus ಒಂದು ಇಯರ್ಫೋನ್ನ ಸೆಲೆಕ್ಟ್ ಮಾಡಿಕೊಂಡು ಸೀದಾ ಮತ್ತೆ ಅಲ್ಲೇ ಬಿಲ್ ಮಾಡಿಸೋಣ ಅಂತ ಹೋದೆ. ಮೇಲೆ ಕೆಳಗೆ ಅಂತೂ ಸಿಕ್ಕಾಬಟ್ಟೆ ಆಗೋಯ್ತು ಗುರುವೇ. ಹೇಳ್ಬೇಕು ಅಂದರೆ ಮೋಸ್ಟ್ಲಿ ಇವರು ಹೆಂಗೋ ಹಿಂಗೆಲ್ಲ ಬಿಟ್ಟು ಬರ್ತಾರೆ, ಮತ್ತು ಹಿಂಗೆಲ್ಲ ಮಾಡ್ಕೋಬಾರ್ದು ಅಂತ ಮತ್ತೆ ಅದೇ ಜಾಗಕ್ಕೆ ಬಂದು ಬಿಲ್ ಮಾಡಿಸ್ದೆ. ಆ ಬಿಲ್ ಮಾಡಿಸ್ಬೇಕಾದ್ರೂ ತುಂಬ ಹೊತ್ತು ವೆಯ್ಟ್ ಮಾಡಬೇಕಾಯಿತು. ವೆಯ್ಟ್ ಮಾಡಿ ಮತ್ತೆ ಅವ್ರದ್ದು ಪೇಮೆಂಟ್ ಮಾಡಿಕೊಂಡು ಸೀದಾ ಎತ್ಕೊಂಡು ಬಂದೆ. ಆದರೆ ನನ್ನ ಹಣೆ ಬರೋಕ್ಕೆ ಇಲ್ಲೊಂದು ಸೀನ್ ಆಯಿತು. ಅದೇನಪ್ಪ ಅಂತಂದರೆ ನೀವೇ ನೋಡಿ ಗೊತ್ತಾಗುತ್ತೆ. ಹೊಸ ಇಯರ್ಫೋನಲ್ಲಿ ಚಾರ್ಜಿಂಗ್ ಇಲ್ಲ. ಅದು ಬೇಜಾರಾಯಿತು. ಏನಪ್ಪ ಸ್ಟಾರ್ಟಿಂಗಲ್ಲೇ ತೊಗೋಬೇಕಾದ್ರೇ ಹಿಂಗೆ ಓಪನಿಂಗ್ ಸೆರ್ಮನಿ ಇತ್ತು ಅಂತ ಅಂದ್ಬಿಟ್ಟು ಅವರು ಚಾರ್ಜ್ ಆಗೋ ಅಷ್ಟರಲ್ಲಿ ಬೇರೆ ಏನೆಲ್ಲ ಐಟಮ್ ಇದೆ, ಏನು ಮಿಸ್ ಮಾಡಿಕೊಂಡೆ, ಎಲ್ಲಾದರೂ ಎಡುವುದನ್ನ ಅಂತ ಅಂದ್ಬಿಟ್ಟು ಗ್ಯಾಪಲ್ಲಿ ಹೋಗಿ ಕೆಲವೊಂದು ಐಟಮ್ಸ್ ಎಲ್ಲ ನೋಡ್ಕೊಂಬಂದೆ. ಇಲ್ಲೇ 2 ಅವರಷ್ಟು ಟೈಮ್ ವೇಸ್ಟ್ ಆಯಿತು. ಅದಾದಮೇಲೆ ಸೀದಾ ಬಂದು ಒಂದೊಂದು ಆ್ಯಪ್ಲಿಕೇಶನ್ನ ಆನ್ ಮಾಡಿಕೊಂಡೆ, ಡ್ಯೂಟಿ ಮಾಡೋಣ ಅಂತ ಅಂದ್ಬಿಟ್ಟು ಹಂಗೆ ಬಗ್ಗಿ ನೋಡಿದ್ದಕ್ಕೆ ಹೊರಗಡೆ ಮೋಡ ಮುಚ್ಕೊಂಡ್ಬಿಟ್ಟಿದೆ. ಅದ್ರ ಜೊತೆ ಗಾಳಿ ಬೇರೆ ಬೀಸ್ತಿದೆ. ಏನಪ್ಪ ಇನ್ನು ಮಳೆ ಬಂತು ಅಂದರೆ ಏನು ಕತೆ ಅಂತ ಯಾವ ಮಟ್ಟಕ್ಕೆ ನೋಡ್ಬೋದು. ಫುಲ್ಲು ಡಾರ್ಕ್ ಆಗಿಬಿಟ್ಟಿದೆ. ಅದ್ರ ಜೊತೆಗೆ ಒಂದು ಮಿಸ್ ಆಗಿದ್ದ ಪ್ರಾಬ್ಲಮ್ ಏನಪ್ಪ ಅಂತಂದರೆ ಇಯರ್ಫೋನು ಡಿಫ್ರೆಂಟ್ ಆಗೋಯ್ತು. ಅಲ್ಲಿ ಬ್ಲ್ಯಾಕ್ ಕಲರ್ ಅಂತ ಮೆನ್ಷನ್ ಮಾಡಿದರು, ಇಲ್ಲಿ ನೋಡಿದ್ರೆ ಸಿಕ್ಕಿದ್ದು ನನಗೆ ಬ್ಲೂ ಕಲರು. ನಮ್ಮ ಹಣೆ ಬರ ಏನೋ ಇವತ್ತು ನನ್ನ ಟೈಮ್ ಚೆನ್ನಾಗಿಲ್ವೋ ಏನೋ ಅಂತ ಗೊತ್ತಿಲ್ಲ. ಏನೋ ಅಂದ್ಕೊಂಡು ಹೋದೆ, ಏನೋ ಆಗೋಯ್ತು. ಅದಾದಮೇಲೆ ಸೀದಾ ಟೈಮ್ ಡ್ಯೂಟಿ ಮಾಡಮ್ಮ ಅಂತ ತುಂಬ ಹೊತ್ತು ವೆಯ್ಟ್ ಮಾಡಬೇಕಾಯಿತು. ಯಾವುದೋ ಡ್ಯೂಟಿ ಸರಿಯಾಗಿ ಕ್ಯಾಚ್ ಆಗ್ತಿರ್ಲಿಲ್ಲ ನನಗಂತೂ. ಇವತ್ತಿನ ದಿವಸ ಅಷ್ಟೇ ಅಂತ ಅಂದ್ಬಿಟ್ಟು ಗ್ಯಾಸ್ನ ಹಾಕಿಸ್ಕೊಂಡು ಮನೆ ಕಡೆಗೆ ಹೊರಟೆ. 284 ರೂಪಾಯಿ ಹಿಡಿಸಿದ್ದು ಗ್ಯಾಸು ಗಾಡಿಗೆ.